ನಮಸ್ಕಾರ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಎಲ್ಲ ವೀಕ್ಷಕರಿಗೆ ಫೆಬ್ರವರಿ ತಿಂಗಳಿನ ಮಾಸ ಭವಿಷ್ಯವನ್ನ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಜನವರಿಯಲ್ಲಿ ನಮಗೆ ಸಂಕ್ರಾಂತಿಯಲ್ಲಿ ಪಂಚಗ್ರಹ ಕೂಟದಿಂದ ಏರ್ಪಾಟಾದಂತಹ 5 ಗ್ರಹಗಳ ಒಂದು ಸಂಯೋಗದಿಂದ ಸುಮಾರು ದಿವಸಗಳ ಕಾಲ ಅನೇಕ ಶುಭಾಶುಭ ಫಲಗಳನ್ನು 12 ರಾಶಿಗಳ ಮೇಲೆ ಕೊಡ್ತಾ ಇತ್ತು. ಫೆಬ್ರವರಿ ತಿಂಗಳಿನಲ್ಲಿ ಯಾವ ರೀತಿಯಾಗಿರುವಂತಹ ಫಲಾಫಲಗಳನ್ನು ಗ್ರಹಗಳು ಕೊಡಬಹುದು ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ಫೆಬ್ರವರಿ ತಿಂಗಳಿನಲ್ಲಿ ತಿಂಗಳ 15 ದಿವಸದವರೆಗೆ ಮೊದಲು 15 ದಿವಸಗಳು ಮತ್ತೆ 15 ದಿವಸಗಳು ಒಂದು ರೀತಿ ಸ್ವಲ್ಪ ಎಲ್ಲ ರಾಶಿಯವರಿಗೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಂತ ಕಾಣುತ್ತೆ. ಮೊದಲು 15 ದಿವಸ ಇರುವಂತಹ ರೀತಿಯಲ್ಲಿ ಮತ್ತು 15 ದಿವಸ ಇರುವಂಥದ್ದು ಸ್ವಲ್ಪ ವ್ಯತ್ಯಾಸಗಳನ್ನು ಉಂಟು ಮಾಡಬಹುದು ಅಂತ. ಇನ್ನು ಸಿಂಹರಾಶಿಯವರಿಗೆ ನಾವು ಈ ಒಂದು ವರ್ಷದ ಫಲದಲ್ಲಿ ನಾವು ಸಿಂಹರಾಶಿಯವರಿಗೆ ನೋಡಿದ್ದೇ ಆದರೆ ಸ್ವಲ್ಪ ಅಶುಭ ಫಲಗಳು ಅಂತಾನೆ ಹೇಳಬಹುದು. ಯಾಕಂದ್ರೆ ಅಷ್ಟಮ ಶನಿ ಮತ್ತೆ ವರ್ಷಾರ್ಧದ ನಂತರದಲ್ಲಿ ಗುರು 12 ಭಾವದಲ್ಲಿ ಸಂಚಾರವನ್ನು ಮಾಡುವಂಥದ್ದು, ಇದೆಲ್ಲವೂ ಕೂಡ ಒಂದಷ್ಟು ಅನಿಷ್ಟ ಫಲಗಳನ್ನೇ ತಂದುಕೊಡುತ್ತೆ ಅಂತ. ಆದರೆ ಈ ಫೆಬ್ರವರಿ ತಿಂಗಳನ್ನು ಮಾತ್ರ ನಾವು ನೋಡಿದಾಗ ಯಾವ ರೀತಿಯಾಗಿರುವಂತಹ ಫಲ ಇರುತ್ತೆ ಅಂತಂದ್ರೆ, ಪ್ರಾರಂಭದಲ್ಲಿ ಸ್ವಲ್ಪ ಚೆನ್ನಾಗಿದ್ದು ಫೆಬ್ರವರಿ ಮಧ್ಯದ ನಂತರದಿಂದ ಮಿಶ್ರ ಫಲಗಳನ್ನು ಪಡೆಯುವಂತಹ ಸಾಧ್ಯತೆ. ಹಾಗಾಗಿ ಪ್ರಾರಂಭದಲ್ಲಿ ಸಿಂಹರಾಶಿಯವರಿಗೆ ಏನೋ ಒಂದು ಮಾಡುವಂತಹ ವಿಶೇಷವಾಗಿರುವಂತಹ ಒಂದು ಹುಮ್ಮಸ್ಸು, ಅದಾದ ಮೇಲೆ ಮಾಡಲಿಕ್ಕೆ ಬೇಕಾಗಿರುವಂತಹ ರೀತಿಯಲ್ಲಿ ಸಹಕಾರಗಳು ಬಂದು ಒದಗುವಂತಹ ಸಾಧ್ಯತೆ. ಹಾಗಾಗಿ ಬಿಸ್ನೆಸ್ ಅನ್ನ ಮಾಡ್ತಿರ್ತಕ್ಕಂಥವ್ರಾಗಿರ್ಬೋದು ಅಥವಾ ಇನ್ನೇನೋ ಕೆಲಸ ಕಾರ್ಯದಲ್ಲಿ ಏನೋ ಬದಲಾವಣೆಯನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಪ್ರಾರಂಭದಲ್ಲಿ ಒಳ್ಳೆ ಸಹಕಾರಗಳು ಅನ್ನುವಂಥದ್ದು, ಯಾವುದೋ ಒಂದು ರೀತಿಯಲ್ಲಿ ತಡೆ ಇದ್ದದ್ದೆಲ್ಲವೂ ಕೂಡ ಈಡೇರುವಂತಹ ಸಾಧ್ಯತೆ. ಈ ಬ್ಯಾಂಕ್ ಲೋನಿಗೆ ಅಥವಾ ಇನ್ಯಾವುದಾದ್ರು ಒಂದು ಬೇಕಾಗಿರುವಂತಹ ಬಿಸ್ನೆಸ್ಗೆ, ಇನ್ವೆಸ್ಟ್ಮೆಂಟ್ಗೆ ಇದನ್ನೆಲ್ಲ ಹುಡುಕ್ತಿದ್ರೆ ಯಾವುದೋ ಒಂದು ಮೂಲವಾಗಿ ನಿಮ್ಮ ಕೈ ಸೇರುವಂತಹ ಒಂದು ಸಾಧ್ಯತೆ ಸಿಂಹರಾಶಿಯವರಿಗೆ ಇರುತ್ತೆ. ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವಾರ್ಷಿಕ ಫಲ ಚೆನ್ನಾಗಿಲ್ಲ ಆದ ಕಾರಣ ಈ ಒಂದು ಫೆಬ್ರವರಿ ತಿಂಗಳಿನಲ್ಲಿ ಎಲ್ಲ ಚೆನ್ನಾಗಿ ಆಗ್ತಿದೆ ಅಂತ ಹೇಳಿ ಮಾಡ್ತಿರುವಂಥದ್ದು ಮುಂದೆ ಸ್ವಲ್ಪ ತೊಂದರೆಯನ್ನು ಕೊಡ್ಬೋದು. ಹಾಗಾಗಿ ಯೋಚನೆಯನ್ನು ಮಾಡಿ ನಿಮ್ಮ ಜಾತಕಗಳನ್ನು ಅವಶ್ಯವಾಗಿ ಪರೀಕ್ಷೆಯನ್ನು ಮಾಡಿಕೊಂಡು ಅದರ ಜೊತೆಗೆ ನೀವು ಯಾವ ರೀತಿಯಾಗಿರುವಂತಹ ವಿಧಿವಿಧಾನದಲ್ಲಿ ನಿಮ್ಮ ಕೆಲಸವನ್ನ ಮಾಡಲಿಕ್ಕೆ ಯಾರನ್ನ ಗುರುಗಳು ಅಥವಾ ಹಿರಿಯರು ಅಂತ ಭಾವಿಸಿರ್ತೀರ ಅವ್ರ ಹತ್ರ ಒಂದು 4 ಸರಿ ಸಮಾಲೋಚನೆಯನ್ನ ಮಾಡಿ ಅದಾದ ಮೇಲೆ ಈ ರೀತಿಯಾಗಿರುವಂತಹ ಒಂದು ಕೆಲಸವನ್ನ ಕೈ ಹಾಕುವಂಥದ್ದು ತುಂಬಾ ವಿಶೇಷ ಫಲವನ್ನ ತಂದುಕೊಡಲಿದೆ. ಇನ್ನು ಸಿಂಹರಾಶಿಯವರಿಗೆ ಮಿಶ್ರ ಫಲಗಳು ಅಂತ ಹೇಳಿದ್ರೆ ಫೆಬ್ರವರಿ 15ರ ನಂತರ ಒಂದಷ್ಟು ಮಿಶ್ರ ಫಲಗಳು ಬರಬಹುದು. ಓಡಾಟಗಳು ಜಾಸ್ತಿ ಆಗುವಂತಹ ಸಾಧ್ಯತೆ. ಹಾಗಾಗಿ ಯಾವುದೋ ಒಂದು ಕೆಲಸ, ಯಾವುದೋ ಒಂದು ಕಾರ್ಯದ ವಿಚಾರವಾಗಿ ಹೆಚ್ಚು ಓಡಾಟ ಆಗುವಂತಹ ಒಂದು ಸಾಧ್ಯತೆ ಇದೆ. ತನ್ಮೂಲಕ ಸ್ವಲ್ಪ ಫೆಟಿಗ್ನೆಸ್ ಅಂದ್ರೆ ಸುಸ್ತಾಗುವಂತ ರೀತಿ, ಆಮೇಲೆ ಸ್ವಲ್ಪ ನೀರಸವಾಗುವಂತಹ ರೀತಿ ಕಾಣಿಸುವಂತಹ ಒಂದು ಸಾಧ್ಯತೆ ಸಿಂಹರಾಶಿಯವರಿಗೆ ಕಾಣಸಿಗತ್ತೆ. ಸಿಂಹರಾಶಿಯವರಿಗೆ ಒಳ್ಳೆ ಫಲಗಳಿಗಾಗಿ ಏನನ್ನ ಮಾಡಬೇಕು ಅಂತಂದ್ರೆ, ಸಿಂಹರಾಶಿಯವರು ಅವಶ್ಯವಾಗಿ ಆಂಜನೇಯ ಸ್ವಾಮಿಯ ಗುಡಿಯಲ್ಲಾಗಿರಬಹುದು ಅಥವಾ ಈಶ್ವರನ ಗುಡಿಯಲ್ಲಾಗಿರ್ಬೋದು ಪೂಜೆಯನ್ನ ಮಾಡಿಸುವಂಥದ್ದು, ಕುಲದೇವರ ಪೂಜೆಯನ್ನ ಮಾಡಿಸುವಂಥದ್ದು, ಮತ್ತೆ ಕಾಗೆಗಳಿಗೆ ನಿತ್ಯ ನಾವು ತಿನ್ನುವಂಥ ಆಹಾರದ ಒಂದು ಭಾಗ, ಅದರಲ್ಲೂ ಹಳೇದು ಅಥವಾ ನೆನ್ನೆ ಮಾಡಿಟ್ಟಿರೋ ಥರದ್ದು ಇದನ್ನ ತಗೊಂಡು ಹೋಗಿ ಹಾಕೋದಲ್ಲ, ನಾವು ಹೊಸದಾಗಿ ಮಾಡಿಟ್ಟಿರುವಂತಹ ಅಂದ್ರೆ ಅವತ್ತು ನಾವು ತಿನ್ನಬೇಕು ಅಂತ ಮಾಡಿಟ್ಟಿರುವಂತಹ ಅನ್ನ ಅಥವಾ ಇನ್ನೇನಾದ್ರು ಚಪಾತಿ ಇತ್ಯಾದಿ ಏನೇ ಇದ್ರು ಕೂಡ ಅದನ್ನ ನಾವು ದೇವರಿಗೆ ನೈವೇದ್ಯವನ್ನ ಮಾಡಿ ತಿನ್ನಬೇಕು ಅನ್ನುವಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ ಇರುವಂತಹ ಒಂದು ನಿಯಮ. ಅದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೂ ಅನ್ನವನ್ನ ಮಾಡಿ ಇಟ್ಕೊಂಡ್ಮೇಲೆ ಅನ್ನಪೂರ್ಣೆಯ ಸದಾಪೂರ್ಣೆಯ ಶಂಕರ ಪ್ರಣವಲ್ಲಭೆ ಅಂತ ಹೇಳಿ ಅನ್ನಪೂರ್ಣೆಯನ್ನ ಸ್ಮರಣೆಯನ್ನ ಮಾಡಿದ್ರೆ ಅದು ಒಂದು ರೀತಿ ದೇವರ ಅನುಗ್ರಹಕ್ಕೆ ಪಾತ್ರವಾಗಿರುವಂತಹ ಒಂದು ಭೋಜನವಾಗುತ್ತೆ. ನಾವು ತಿನ್ಲಿಕ್ಕೆ ಮುಂಚೆ ಆ ಭೋಜನದ ಒಂದು ಭಾಗವನ್ನ, ಒಂದು ತುತ್ತನ್ನಾದ್ರೂ ನಾವು ಕಾಗೆಗಳಿಗೆ ಅಂತ ಕೊಟ್ಟು ಮಾಡೋದ್ರಿಂದ ಅನೇಕ ದೋಷಗಳು ಅನ್ನುವಂಥದ್ದು ಹೋಗುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ತ್ರಿಸುಪರ್ಣ ಮಂತ್ರಗಳು ಅಂತ ಇದೆ. ಆ ತ್ರಿಸುಪರ್ಣ ಮಂತ್ರಗಳನ್ನ ಹೇಳ್ತಾ ಏನಾದ್ರು ಮಾಡ್ಲಿಕ್ಕೆ ಅವಕಾಶ ಇತ್ತು ಅಂತಾದ್ರೆ ಇನ್ನು ವಿಶೇಷ ಫಲವನ್ನ ತಂದುಕೊಡುತ್ತೆ. ಇದನ್ನು ಬರೀ ಫೆಬ್ರವರಿ ತಿಂಗಳಿನಲ್ಲಿ ಮಾತ್ರ ಮಾಡಬೇಕು ಅಂತಲ್ಲ, ಪ್ರತಿನಿತ್ಯ ಇದನ್ನು ನಮ್ಮ ಜೀವನ ಶೈಲಿಯಾಗಿ ಮಾಡ್ಬೋದು. ಅದಕ್ಕೆ ಏನು ತೊಂದರೆ ಇಲ್ಲ, ಎಲ್ಲರೂ ಕೂಡ ಮಾಡ್ಬೋದಾಗಿದೆ. ವಿಶೇಷವಾಗಿ ಸಿಂಹರಾಶಿಯವರಿಗೆ ಒಳ್ಳೆ ಫಲಗಳನ್ನ ತಂದುಕೊಡುತ್ತೆ. ನಮಸ್ಕಾರ.
ಒಟ್ಟು ದ್ವಾದಶ ರಾಶಿಯವರಿಗೆ ಅವರಿಗೆ ಇರುವಂತಹ ಒಂದು ಗ್ರಹಗಳ ಸಂಚಾರ, ಗ್ರಹಗಳು ಕೊಡಬಹುದಾಗಿರುವಂತಹ ಒಂದು ಫಲವನ್ನ ನಿರೀಕ್ಷಣೆಯನ್ನ ಮಾಡಿ ಎಲ್ಲರಿಗೂ ಕೂಡ ಈ ರೀತಿ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗಬಹುದು ಅಂತ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ನಮಸ್ಕಾರ.